ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಸಿಮೆಂಟ್ ಮೂಟೆಗಳು ಬಂದಿದ್ವು. ಆ ಮೂಟೆಗಳನ್ನ ಇಳಿಸ್ತಿದ್ರು. ಇನ್ನೊಂದು ಕಡೆ ಮನೆ ಕೆಲಸ ಶುರುವಾಗೈತೆ. ಅದಕ್ಕೆ ಅಂತಲೇ ಇಲ್ಲೆಲ್ಲ ಕಲ್ಲು ಮಣ್ಣು ಹಾಕ್ಕೊಂಡು ರೆಡಿ ಮಾಡ್ಕೋತಿದ್ರು. ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ತಿಂಡಿ ತಂದರು. ಅವ್ರಿಗೆಲ್ಲ ತಿಂಡಿ ತಿನ್ನೋಕೆ ಅಂತ ಅಡಿಕೆ ಪಟ್ಟೆ ಕೊಯ್ಕೊಂಡು ಹೋಗಿ ಕೊಟ್ಟೆ. ಹಾಗೆ ಅವ್ರು ತಿಂಡಿ ತಿನ್ನೋ ಟೈಮಲ್ಲಿ ನಾನು ಕರುಗೆ ಮೇವು ಕೊಯ್ದು ಹಾಕ್ಬಿಟ್ಟೆ. ಇವರು ಮೂರ್ತಣ್ಣ ಅಂತ ಮೇಸ್ತ್ರಿ. ಇವ್ರಿಗೇನೆ ನಮ್ಮ ಮನೆ ಒಪ್ಸಿರೋದು. ನಮ್ಮೂರಲ್ಲಿ ಮತ್ತು ನಮ್ಮ ಅಕ್ಕಪಕ್ಕ ಊರಲ್ಲೆಲ್ಲ ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ, ಒಳ್ಳೆ ಕೆಲಸಗಾರರು. ಅದಕ್ಕೆ ನಮ್ಮ ಮನೇನು ಇವ್ರ ಹತ್ರನೇ ಕಟ್ಟಿಸ್ತಿರೋದು. ಈಗ ಮಧ್ಯಾಹ್ನ ಊಟದ ಟೈಮು. ನಮ್ಮ ಶ್ರೀಮತಿಯವರು ಇಲ್ಲಿ ಕೆಲಸ ಮಾಡೋರಿಗೆಲ್ಲ ಊಟ ತಂದಿಟ್ಟಾದಮೇಲೆ ನಾನು ಮತ್ತು ನಮ್ಮ ಶ್ರೀಮತಿಯವರು ಮಧುಗಿರಿ ಟೌನಿಗೆ ಹೊರಟ್ವಿ. ನಾಳೆ ಹೊಸ ಬಾಗಿಲು ಚೌಕಟ್ಟು ಕೂರಿಸ್ತಿದ್ದೀವಿ. ಅದಕ್ಕೆ ಪೂಜೆಗೆ ಹೂವು ಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಹೂವು ಹಣ್ಣು ತಗೊಂಡ್ಮೇಲೆ ಪಾತ್ರೆ ಅಂಗಡಿಗೆ ಹೋಗಿ ನಮ್ಮ ಶ್ರೀಮತಿಯವರು ಒಂದೆರಡು ಸ್ಟೀಲ್ ಬಾಕ್ಸ್ಗಳು ತಗೊಂಡ್ರು. ಅಲ್ಲಿಂದ ನಾವು ಗ್ರಂಥಿಗೆ ಅಂಗಡಿಗೆ ಬಂದ್ವಿ. ಬಾಗಿಲು ಪೂಜೆಗೆ ಇಲ್ಲಿ ಕೆಲವೊಂದು ಪೂಜೆ ಸಾಮಗ್ರಿಗಳು ತಗೋಬೇಕಿತ್ತು. ಅವೆಲ್ಲ ತಗೊಂಡಾದ್ಮೇಲೆ ವಾಪಸ್ ಊರಿಗೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ಬೆಳಗಿನ ಜಾವ, ಅಂದರೆ ಹೊತ್ತುಟ್ಟೋದಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಂತೆ. ಅದಕ್ಕೆ ಈ ಟೈಮಲ್ಲೇ ನಾವು ಬಾಗಿಲು ಪೂಜೆ ಮಾಡಿದ್ವಿ. ಈ ಪೂಜೆಗೆ ನಮ್ಮ ಅತ್ತೆಯವರು, ನಮ್ಮ ಚಿಕ್ಕಮ್ಮವರು ಮತ್ತು ನಮ್ಮ ಕೆಲವರು ಪರಿಚಯದವರು ಬಂದಿದ್ದರು. ಪೂಜೆ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋದರು. ಅವರೆಲ್ಲ ಹೋದಾದ್ಮೇಲೆ ಈಗ ನಾವು ಮನೆಗೆ ಹೊರಟಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.